ನೀವ್ ಏನ್ ಆಕ್ಟಿವಿಟಿ ಮಾಡ್ತಿರ್ತೀರಾ, ನೀವು ಅಕೌಂಟ್ ಓಪನ್ ಮಾಡಿದಾಗಿಂದ ಇವತ್ತಿನವರೆಗೂ ಈ ಕ್ಷಣಕ್ಕವರೆಗೂ ಏನೇನ್ ಆಕ್ಟಿವಿಟಿ ಮಾಡ್ತೀವಿ ಅದೆಲ್ಲದನ್ನು ಕಂಪ್ಯೂಟರ್ ನಲ್ಲಿ ಅಥವಾ ಜಿಮೇಲ್ ಅಲ್ಲಿ ರೆಕಾರ್ಡ್ ಆಗ್ತಾ ಇರ್ತದೆ. ಸೊ ಅದನ್ನು ಕೂಡ ನಾವು ಡಿಸೇಬಲ್ ಮಾಡಬಹುದು. ಟೈಮ್ ಲೈನ್ ಅಂತ ಹೇಳ್ತೀವಿ, ಅಥವಾ ಇದರಲ್ಲಿ ಲೊಕೇಶನ್ ಸರ್ವಿಸಸ್ ಅಂತ ಇರ್ತದೆ, ಅದನ್ನೆಲ್ಲ ಡಿಸೇಬಲ್ ಮಾಡ್ಕೊಂಡ್ರೆ ನಾವು ತಕ್ಕ ಮಟ್ಟಕ್ಕೆ ನಾವು ಅದನ್ನ ಸೆಕ್ಯೂರ್ ಮಾಡ್ಕೊಂಡು ಬಳಕೆ ಮಾಡಬಹುದು. ಸರ್, ಈಗ ಒಂದು ಫೋನ್ ನಲ್ಲಿ ಸಾಮಾನ್ಯವಾಗಿ ಯೂತ್ ನಾವು ಹೆಚ್ಚಿನ ಗಮನವನ್ನ ಕೊಡೋದು ಒಂದು ಡಿಜಿಟಲ್ ಪೇಮೆಂಟ್ಸ್ ಕಡೆಗೆ, ಇನ್ನೊಂದು ಸೋಷಿಯಲ್ ಮೀಡಿಯಾ ಅಂತ ಕರೆಸ್ಕೊಳ್ಳೋ ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇಂಥದ್ದು. ಇವುಗಳನ್ನ ಹ್ಯಾಕ್ ಮಾಡದೇ ಇರೋ ರೀತಿ ನಾವು ಸುರಕ್ಷತೆ ತಗೊಳ್ಳೋದು ಹೇಗೆ? ಸೆಟ್ಟಿಂಗ್ಸ್ ಇದೆ. ಈಗ ಫಾರ್ ಎಕ್ಸಾಂಪಲ್ ವಾಟ್ಸ್ಆಪ್ ಅಲ್ಲಿ ಅನ್ನೋನ್ ಕಾಲರ್ಸ್ ಇಂದ ನೀವು ರಿಸೀವ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಪರ್ಮಿಷನ್ ಇದೆ. ಅದರಲ್ಲಿ ಹೋಗ್ಬಿಟ್ಟು ಅನ್ನೋನ್ ಕಾಲರ್ಸ್ ಅಂತ ನೀವು ಜಸ್ಟ್ ಸರ್ಚ್ ಕೊಟ್ರೆ ನಿಮ್ಮ ವಾಟ್ಸ್ಆಪ್ ಇದ್ರಲ್ಲಿ ಅದು ನಿಮ್ಗೆ ಆ ಸೆಟ್ಟಿಂಗ್ಸ್ ಗೆ ಕರ್ಕೊಂಡು ಹೋಗುತ್ತೆ. ಅದು ಎನೇಬಲ್ ಆಗಿರುತ್ತೆ ಬೈ ಡಿಫಾಲ್ಟ್ ಆಗಿ, ಅದನ್ನ ಡಿಸೇಬಲ್ ಮಾಡಬಹುದು. ಇವನ್ ನಿಮ್ಮ IP ಅಡ್ರೆಸ್, ನಿಮ್ಮ IP ನೀವು ಮಾತಾಡ್ತಿರ್ಬೇಕಾದ್ರೆ ಒಂದು IP ಅಡ್ರೆಸ್ ಅಂತ ಇರ್ತದೆ, ಅದನ್ನು ಕೂಡ ನಾವು ಡಿಸೇಬಲ್ ಮಾಡ್ಕೊಳ್ಬಹುದು. ಸೊ ಪ್ಲಸ್ ಅನ್ವಾಂಟೆಡ್ ಫೋಟೋ, ಲಿಂಕ್ಸ್ ಅಥವಾ ವಿಡಿಯೋ ಈ ತರ ಎಲ್ಲ ಬಂದ್ರೆ ಅದನ್ನ ನೇರವಾಗಿ ಡೌನ್ಲೋಡ್ ಆಗ್ದಂಗೆ ನೋಡ್ಕೊಳ್ಬೇಕು. ಅದನ್ನು ಕೂಡ ಆ ಸೆಟ್ಟಿಂಗ್ ಕೂಡ ನಾವು ಮಾಡ್ಕೊಳ್ಬೇಕು. ವಾಟ್ಸ್ಆಪ್ ಅಲ್ಲಿ ಇದೆ, ಇನ್ಸ್ಟಾಗ್ರಾಮ್ ಅಲ್ಲೂ ಇದೆ, ಪ್ರತಿ ಒಂದು ಸೋಷಿಯಲ್ ಮೀಡಿಯಾ ಆಪ್ ಅಲ್ಲಿ ಇದೆ. ಬಟ್ ಏನಂದ್ರೆ ಅದ್ರ ಬಗ್ಗೆ ಮಾಹಿತಿ ನಮ್ಗೆ ಕೊರತೆ ಇದೆ. ಸೊ ಸ್ವಲ್ಪ ನಾವು ಆ ಸೆಟ್ಟಿಂಗ್ಸ್ ಗಳೆಲ್ಲ ನೋಡಿದಾಗ ನಿಮ್ಗೆ ಗೊತ್ತಾಗತ್ತೆ. ಟ್ರಯಲ್ ಅಂಡ್ ಎರರ್ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು. ಬಹಳ ಪ್ರಮುಖವಾಗಿ ಸರ್, ನಾನು ಇದೇ ಒಂದು 4-5 ವರ್ಷದ ಹಿಂದೆ ಅಂತ ಅನ್ಕೊಳ್ತೀನಿ, ನ್ಯೂಸ್ ಓದ್ಬೇಕಾದ್ರೆ ಒಂದು ಸುದ್ದಿ ಏನಂದ್ರೆ, ನಿಮ್ಗೆ ಫಿನಾನ್ಷಿಯಲಿ ಹೆಲ್ಪ್ ಮಾಡುತ್ತವೆ ಕೆಲವೊಂದು ಆಪ್ಗಳು. ನಿಮ್ಗೆ ತಕ್ಷಣಕ್ಕೆ 50,000 ಬೇಕಾ, 1 ಲಕ್ಷ ಬೇಕಾ, ಅಲ್ಲಿ ತನಕನೂ ಕೊಡ್ತೀವಿ. ಕೆಲವೊಂದು ಪ್ರೂಫ್ ಗಳನ್ನು ಕೊಟ್ರೆ ಸಾಕು, ನಿಮ್ಮ ಬೆರಳ ತುದಿಯಲ್ಲ ನಿಮ್ಮ ಅಮೌಂಟ್ ನಿಮ್ಮ ಫೋನಿಗೆ ಬಂದು ಬಿದ್ದಿರುತ್ತೆ ಅಂತಾರೆ. ಹೀಗೆ ಕೆಲವೊಂದು ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡು ಅವರು ವಾಪಸ್ ಹಣವನ್ನ ಕಟ್ಟದಲ್ಲೇ ಇದ್ದಾಗ ಅವ್ರ ಫೋನ್ ಗ್ಯಾಲರಿಯಲ್ಲಿ ಇರುವಂತಹ ಫೋಟೋಸ್ ಗಳನ್ನ, ಖಾಸಗಿ ಫೋಟೋಗಳನ್ನ ಇವ್ರು ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿರೋ ಸುದ್ದಿನೂ ನಾವು ಓದಿದೀವಿ. ಇದೆಲ್ಲ ಹೆಂಗ್ ಲಿಂಕ್ ಸರ್ ಇದು? ಇದು ನೀವು ಮಾತಾಡ್ತಿರೋದು ಚೈನೀಸ್ ಲೋನ್ ಆಪ್ ಕೇಸ್ ಅಂತ ಹೇಳಿ. ಈ ಪರ್ಟಿಕ್ಯುಲರ್ ಚೈನೀಸ್ ಲೋನ್ ಆಪ್ ಕೇಸ್ ಅಲ್ಲಿ ನಾವು CID ನಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ನಾವು ಒಂದು ದೊಡ್ಡ ಕೇಸ್ ಮಾಡಿದ್ವಿ. ಅದರಲ್ಲಿ ಕನಿಷ್ಠ 163 ಕಂಪನಿಗಳ ಮೇಲೆ ನಾವು ಒಂದೇ FIR ಅಲ್ಲಿ ಕೇಸ್ ರಿಜಿಸ್ಟರ್ ಮಾಡಿದ್ವಿ. ತಮ್ಗೆ ಗೊತ್ತಿರ್ಬೋದು, ಅವಾಗ ಕೋವಿಡ್ ಟೈಮ್ ಮುಂಚೆ ಅಥವಾ ಕೋವಿಡ್ ಟೈಮ್ ನಂತರ ಇದು ಜಾಸ್ತಿ. ಕೋವಿಡ್ ನಂತರದಲ್ಲಿ 2020 ಜನರಲ್ಲಿ ದುಡ್ಡು ಸ್ವಲ್ಪ ಕಡಿಮೆ ಹರಿದಾಡಕ್ ಶುರುವಾಯ್ತು. ಈ ಆಪ್ ಗಳಿಗೆ ದುಡ್ಡು ಹಾಕ್ಬೇಕು, ಈ ಯಾವ್ದು ಇಷ್ಟ ಆಡಿ ಗೆಲ್ಲಿ ಅಂತಂತ ಬೆಟ್ಟಿಂಗ್ ಆಪ್ ಗಳು ಬಂತು. ಹುಡುಗರು ಈ ಆಪ್ ಮೊರೆ ಹೋಗ್ತಾ ಇದ್ರು, ಮನೇಲಿ ದುಡ್ಡು ಕೇಳಕ್ ಆಗಲ್ಲ ನಾನು, ಹಾಗಾಗಿ ಫೋನ್ ಅಲ್ಲೇ ಸಿಗುತ್ತಲ್ಲ, ಡಾಕ್ಯುಮೆಂಟ್ಸ್ ಕೊಟ್ರೆ ಸಾಕು ಕೊಡ್ತಾರೆ ಅಂತ ತುಂಬಾ ಜನ ಹೋದ್ರು. ಈ ರೀತಿ ಯಾಮಾರಿದ್ದಾರೆ. 2-3 ಜನ ಹೆಣ್ಮಕ್ಳು ಜೀವ ಕಳ್ಕೊಂಡಿದ್ದಾರೆ ಮರ್ಯಾದೆಗೆ ಅಂಜಿ. ಇದು ತೆಲಂಗಾಣ ಸ್ಟೇಟ್ ಅಲ್ಲಿ ಟೋಟಲಿ 3 ಡೆತ್ ಆಗುತ್ತೆ. ಅದು ಡೆತ್ ಆಗಿದ ತಕ್ಷಣ ನಮ್ಮಲ್ಲಿ ಕೂಡ ಇದೇ ತರ ಒಂದು ಕಂಪ್ಲೇಂಟ್ ಬರ್ತದೆ, ನಾವು ಕೇಸ್ ರಿಜಿಸ್ಟರ್ ಮಾಡ್ತೀವಿ. ಆಗಿನ ಟೈಮ್ ನಲ್ಲಿ ಏನಾಗುತ್ತೆ, ಚೈನಾದಲ್ಲಿ ಕೋವಿಡ್ ಬಂದಿರುತ್ತೆ, ನಮ್ಮ ಭಾರತ ದೇಶಕ್ಕೆ ಇನ್ನೂ ಕೋವಿಡ್ ಬಂದಿರಲ್ಲ. ಸೊ ಜನವರಿ 21 ಟೈಮ್ ಅಲ್ಲಿ ಈ ಲೋನ್ ಆಪ್ ಜಾಸ್ತಿ ಕೇಸ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಸೊ ನೀವು ಇದನ್ನ ನಾವೇನ್ ಮಾಡ್ತೀವಿ ಅಂದ್ರೆ, ನಮ್ಗೆ ಲೋನ್ ಅಪ್ಲಿಕೇಶನ್ ಬೇಕಾದ್ರೆ ನಿಮ್ಮ ಆಧಾರ್ ಡೀಟೇಲ್ಸ್, ಮತ್ತೆ ನಿಮ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ಮತ್ತೆ ನಿಮ್ಮ ಪರ್ಮಿಷನ್ಸ್ ಎಲ್ಲ ಕೊಟ್ಬಿಟ್ಟಿರ್ತೀರಿ. ಅವ್ರ ಆಪ್ ನಿಮ್ಗೆ ದುಡ್ಡು ಬೇಕಂದ್ರೆ ಕಂಪಲ್ಸರಿ ಅವರು ನೀವು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಬೇಕು. ಆ ಇನ್ಸ್ಟಾಲ್ ಮಾಡಿದಾಗೆ ನಿಮ್ದು ಎಲ್ಲಾ ಕಂಟೆಂಟ್ ಅವ್ರಿಗೆ ಆಲ್ರೆಡಿ ಆಕ್ಸೆಸ್ ಕೊಟ್ಟಿದ್ರು. ಅವಾಗ ಜನರಿಗೆ ಗೊತ್ತಿಲ್ಲ ನಾವು ಈ ಪರ್ಮಿಷನ್ಸ್ ಕೂಡ ಆಫ್ ಮಾಡ್ಬೋದು ಅಂತ ಹೇಳಿ. ಹಾಗೆ ಗೊತ್ತಿದ್ರೆ ಅವ್ರು ಪರ್ಮಿಷನ್ ಆಫ್ ಮಾಡಿದ್ರೆ ಚೈನೀಸ್ ಅವರು ಬಂದ್ಬಿಟ್ಟು ನಿಮ್ ಡಾಟಾ ತಗೊಳ್ಳೋದಕ್ಕೆ ಆಗ್ತಾನೆ ಇರ್ಲಿಲ್ಲ. ನೀವು ರೀಪೇಮೆಂಟ್ ಮಾಡಿಲ್ಲ ಅಂದಾಗ ಮಾತ್ರ ಅವರು ಈ ಫೀಚರ್ ನ ಯೂಸ್ ಮಾಡ್ಕೊಂಡು ಡಾಟಾ ತಗೊಳ್ತಾ ಇದ್ರು. ಪ್ಲಸ್ ನಿಮ್ಮ ಸರ್ವರ್ ಇಂದ, ನಿಮ್ಮ ಮೊಬೈಲ್ ಇಂದ ಅವ್ರ ಸರ್ವರ್ಗೆ ಕಾನ್ಸ್ಟೆಂಟ್ ಆಗಿ ಕನೆಕ್ಟ್ ಮಾಡ್ಕೊಂಡು ಡಾಟಾ ತೆಗೆಯೋ ಒಂದು ವಿಧ ಅವ್ರಿಗೆ ಗೊತ್ತಿತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ಕೆಲವರಿಗೆಲ್ಲ ಗೊತ್ತಿದೆ ಆ ಪರ್ಮಿಷನ್ಸ್ ಆಫ್ ಮಾಡಿದ್ರೆ ಅವ್ರು ಡಾಟಾ ತಗೊಳಕ್ ಆಗಲ್ಲ ಅಂತ ಹೇಳಿ. ಸೊ ಇದನ್ನ ನಾವು ಸೆಕ್ಯೂರ್ ಮಾಡ್ಕೊಂಡ್ರೆ ನಮ್ ಡಾಟಾ ಯಾರು ತಗೊಳಕ್ಕೆ ಆಗಲ್ಲ. ಸರ್, ಇತ್ತೀಚೆಗೆ 1.5-2 ವರ್ಷದಿಂದ ಈ ಡಿಜಿಟಲ್ ಅರೆಸ್ಟ್ ಅನ್ನೋ ಪದವನ್ನ ತುಂಬಾ ಕೇಳ್ತಾ ಇದೀವಿ ನಾವು. ಏನಿದು ಡಿಜಿಟಲ್ ಅರೆಸ್ಟ್ ಅಂತಾರೆ, ಅಂಡ್ ಸೆಲೆಬ್ರಿಟಿಗಳಿಗೂ ಬಿಡ್ತಾ ಇಲ್ವಲ್ಲ ಇದು, ಇನ್ ನಮ್ಮನ್ನ ನಾವು ಸೇವ್ ಮಾಡ್ಕೊಳ್ಳೋದು ಹೆಂಗೆ ಅಂತಾರೆ. ಏನ್ ಸರ್ ಇದು ಡಿಜಿಟಲ್ ಅರೆಸ್ಟ್? ಇದಕ್ಕೆ ನಾನು ಒಂದ್ ಸಣ್ಣ ಕತೆ ಹೇಳ್ತೀನಿ. ಆ ಕತೆ ಹೇಳಿದ್ಮೇಲೆ ಅದಕ್ಕೆ ರಿಲೇಟೆಡ್ ಡಿಜಿಟಲ್ ಅರೆಸ್ಟ್ ಅಂದ್ರೆ ಏನನ್ನೋದು ತಮ್ಗೆ ಕ್ಲಿಷ್ಟವಾಗತ್ತೆ. ನನ್ಗೆ ಒಬ್ಬ ಡಾಕ್ಟರ್, ನನ್ನ ಪರಿಚಯದ ಡಾಕ್ಟರ್ ಒಬ್ರು ಕಾಲ್ ಮಾಡ್ತಾರೆ. ಕಾಲ್ ಮಾಡ್ಬಿಟ್ಟು ಅವ್ರ ಸಿಸ್ಟರು ತುಂಬಾ ಯಾರೋ ಜೊತೆಗೆ ಫೋನ್ ಮಾಡ್ತಾ ಇದಾರೆ, ರೂಮ್ ಒಳಗಡೆ ಹೋಗಿ ಹೊರಗಡೆ ಬರ್ತಾ ಇದಾರೆ, ಆ ಡಾಕ್ಯುಮೆಂಟ್ ಈ ಡಾಕ್ಯುಮೆಂಟ್ ಅಂತ ಎಲ್ಲ ಹೇಳ್ತಾ ಇದಾರೆ. ಅವಳು ತುಂಬಾ ಟೆನ್ಷನ್ ನಲ್ಲಿ ಇದೆ, ಏನ್ ಮಾಡ್ಬೇಕು ನನಗೆ ಗೊತ್ತೇ ಆಗ್ತಾ ಇಲ್ಲ ಅಂತ ಅವರು ನನ್ಗೆ ಡಾಕ್ಟರ್ ಫೋನ್ ಮಾಡಿ ಹೇಳ್ತಾರೆ. ಸೊ ಅವಾಗ ನಾನು ಹೇಳ್ತೀನಿ, ಫಸ್ಟ್ ಹೋಗ್ಬಿಟ್ಟು ಅವ್ರ ಫೋನ್ ಕಿತ್ಕೊಳ್ಳಿ ಅಂತ. ಯಾಕಂದ್ರೆ ನನ್ಗೆ ಆಗ್ಲೇ ಗೊತ್ತಾಗಿತ್ತು
ಶಿ ವಾಸ್ ಅಂಡರ್ ದಿ ಡಿಜಿಟಲ್ ಅರೆಸ್ಟ್ ಅಂತ ಹೇಳ್ಬಿಟ್ಟು ನನಗೆ ಆಲ್ರೆಡಿ ಸಂಶಯ ಬಂತು. ಅವ್ರಿಗೆ ಹೇಳಿದೆ ಇಮಿಡಿಯೇಟ್ ಆಗಿ ಫೋನ್ ಕಿತ್ಕೊಂಡಾಗ ನಿಮ್ಗೆ ಅವ್ರದ್ದು ರಿಯಾಕ್ಷನ್ ನೋಡಿ ಅಂತ ಹೇಳಿದೆ. ಅವ್ರು ಕಿತ್ಕೊಂಡಾಗ ಇಲ್ಲ ಅವರು ಫೋನ್ ಕಟ್ ಮಾಡ್ಬಾರ್ದು ಅಂತ ಹೇಳಿದಾರೆ, ಇಲ್ಲಾಂದ್ರೆ ಹಾಗಾಗತ್ತೆ ಹೀಗಾಗತ್ತೆ ಅರೆಸ್ಟ್ ಮಾಡ್ಕೊಂಡ್ಬಿಡ್ತೀವಿ ಹಂಗೆ ಅಂತ ಎಲ್ಲ ಹೇಳ್ತಾರೆ ಅಂತ ಹೇಳಿ ಅವ್ರ ಸಿಸ್ಟರ್ಗೆ ಹೇಳಿದೆ. ಅವ್ರಿಗೆ ಸಮಜಾಯಿಸ್ಬಿಟ್ಟು ಫಸ್ಟ್ ಫೋನ್ ಕಿತ್ಕೊಳ್ಳಿ ಅಂತ ಹೇಳಿದ್ವಿ. ಅದು ಯಾತಕ್ಕೆ ಹೇಳಿದೆ ಅಂತ ಹೇಳಿದ್ರೆ, ಆ ಫೋನ್ ಕಿತ್ಕೊಳ್ಳದೆ ಹೋದ್ರೆ ಅವ್ರು ಹೇಳಿದ ಇನ್ಸ್ಟ್ರಕ್ಷನ್ಸ್ಗೆ ಭಯಕ್ಕೆ ಅವ್ರಿಗೆ ಹೇಳಿದ ಮಾಹಿತಿ ಎಲ್ಲ ಅವ್ರು ಕೊಡ್ತಾ ಇದ್ರು, ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡೋ ಒಂದು ಭೀತಿ ಕೂಡ ಇತ್ತು. ಸೊ ಈಗ ಡಿಜಿಟಲ್ ಅರೆಸ್ಟ್ ಅಂದ್ರೆ ಏನಂತ ನಾನು ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತೇನೆ. ಡಿಜಿಟಲ್ ಅರೆಸ್ಟ್ ಅಂತ ಕಾನೂನಲ್ಲಿ, ನಮ್ಮ ಕಾನ್ಸ್ಟಿಟ್ಯೂಷನಲ್ ಅಥವಾ ಇಂಡಿಯನ್ ಕಾನೂನಲ್ಲಿ ಯಾವುದೇ ತರ ಪದನೂ ಇಲ್ಲ, ಡಿಸ್ಕ್ರಿಪ್ಷನ್ ಇಲ್ಲ. ನಾವು ಅರೆಸ್ಟ್ ಮಾಡ್ಬೇಕಾದ್ರೆ ಯಾವ್ದೋ ಒಂದು ವ್ಯಕ್ತಿನ ಫಿಸಿಕಲಿ ನಾವೇ ಹೋಗ್ಬಿಟ್ಟು ಅಥವಾ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಅಥವಾ ಪೊಲೀಸರು ಹೋಗ್ಬಿಟ್ಟು ಅವ್ರಿಗೆ ಟಚ್ ಮಾಡ್ಬಿಟ್ಟು ನೋಟಿಸ್ ಕೊಟ್ಟು ಕಾರಣ ಕೇಳಿ ಆ ಕಾರಣಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಬಂದಿಲ್ಲ ಅಂದ್ರೆ ಫಿಸಿಕಲ್ ಅರೆಸ್ಟ್ ಇದೆ, ಡಿಜಿಟಲ್ ಅರೆಸ್ಟ್ ಇಲ್ಲ. ಅರೆಸ್ಟ್ ಅಂತ ಪ್ರೊಸೀಜರ್ CRPC ನಾವು BNSS ಅಂತ ಹೇಳ್ತೀವಿ, ಅದರಲ್ಲಿ ಡಿಸ್ಕ್ರಿಪ್ಷನ್ ಇದೆ. ಡಿಜಿಟಲ್ ಅರೆಸ್ಟ್ ಅನ್ನೋ ಪದ ಡಿಕ್ಷನರಿನಲ್ಲಿ ಕೂಡ ಇಲ್ಲ, ಬಟ್ ಇತ್ತೀಚೆಗೆ ಆಡ್ ಆದ್ರೆ ಆಡ್ ಆಗ್ಬೋದು, ಯಾಕಂದ್ರೆ ಅಷ್ಟು ಕ್ರೈಮ್ಗಳು ಇದ್ರ ಬಗ್ಗೆ ಆಗಿದೆ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಆ ತರದ್ದು ಡಿಜಿಟಲ್ ಅರೆಸ್ಟ್ ಅಂತ ಒಂದು ಇದನ್ನೇ ಇಲ್ಲ, ಸಿಸ್ಟಮ್ ಇಲ್ಲ, ಯಾರು ಆತಂಕಕ್ಕೆ ಒಳಗಾಗೋದು ನೆಸೆಸಿಟಿ ಇಲ್ಲ.